ನೋಡ್ರಿ ಮಂದಿಗೆ ಜೋಡಿ ಮಾಡ್ರಿ ಕಾಡಿ ಅಲ್ಲ ಫ್ರೆಶ್ ಮಾಡ್ರಿ ಫ್ರೆಶ್ನಾಗ ಹೋಗಿ ಕಿಟಕಿ ಬರ್ತೈತ್ರಿ ಕಿಟಕಿಗೆ ಬಂದ ಒಳಗೆ ಬಂದೀವಿ ಅಂದ್ರೆ ಒಳಗೆ ಬರ್ತೈತಿ ನಾವು ಬಾಗಾಕಿ ಒಳಗಿಟ್ಟು ಅದನ್ನ ಏನು ಮಾಡ್ತೈತಿ ಆಚೆ ಕಡೆದು ಕುರ್ಚಿ ತಗೊಂಡ ಈಚೆ ಕಡೆ ಇಟ್ಕೋತೈತ್ರಿ ಹೊರಗಿಂದ ಇಟ್ಕೊಂಡ ಹಿಂಗೆ ಹಿಂಗೆ ಮಾಡ್ತೈತಿ ನೋಡಿ ಐತಿ. ಮತ್ ಇವತ್ತು ಪೂರಾ ರಕ್ತದ ಗಾಯ ಆಗಿತ್ತಂದ್ರ ಅವ್ರನ್ನ ಕೀಲಿನ ಹಾಕ್ತಿದ್ದೀವು. ಅದಕ್ಕೆ ನಿಮ್ಗೆ ಈಗ ಬಂದ ನಿಮ್ಮನ್ನ ಕರ್ಸಿವು. ಏನು ಮಂಗ್ಯ ಸ್ವಲ್ಪದವ್ರು ಭಾಳದವ್ರು ಅಜ್ಜಿರಿ ಮೂರಾಗ್ರಿ ಒಂದಂತ್ರ ಪೂರಾ ಭಾಳ ಅದಾವ್ ರಗಡ್ ಅದಾವ್ರಿ ಮಂಗ್ಯ. ಆದ್ರ ಅದ್ರ ಜೋಡಿ ಅವು ಚಾಲು ಮಾಡ್ಯಾವ ಈಗ. ನಾನು ಗ್ರಾಮ ಪಂಚಾಯತಿ ಸದಸ್ಯರು. ನಾನು ಈ ವಾರ್ಡಿನ ಮೆಂಬರ್ ರೀ. ನಿಮ್ಮ ಹೆಸರು ನಮ್ಮ ಹೆಸರು ರೀ ಕಲಾವತಿ ಕಲ್ಲೋಳಿ ರೀ. ನಾನು 1ನೇ ವಾರ್ಡಿನ ಮೆಂಬರ್ ರೀ. ಆದ್ರೂ ನಾವು ಈಗ ಮೀಟಿಂಗ್ದಾಗ 2-3 ಸಲ ಚರ್ಚೆನೂ ಆಗೈತೆ ರೀ, ಎಲ್ಲ ಮಾತಾಡಿದೀವಿ ರೀ. ಮತ್ತು ಆದ್ರ ಅಧ್ಯಕ್ಷರಿಗೆ ಹೇಳಿದ್ರಿ, ಮತ್ತು ಪಿ ಡಿ ಸಾಹೇಬ್ರಿಗೆ ಹೇಳಿದೆವು. ಅವರು ಕ್ರಮ ತೊಗೋತೇವೆ 2-3 ಸಲ ಆತು. ನಮ್ಮ ಮುಂದೆ ಫೋನ್ ಮಾಡಿ ಮಾತಾಡ್ಯಾರಿ, ಮತ್ತು ನೋಟಿಸ್ನು ಕಳ್ಸ್ಯಾರ, ಎಲ್ಲ ಆಗೈತೆ ರೀ. ಆದರೂ ಅವ್ರು ಇನ್ನೂ ಇದನ್ನು ಮಾಡಕ್ಕೆ ಯಾವುದೂ ಇದನ್ನ ಮುಂದೆ ಬರ್ತಾ ಇಲ್ರಿ ಅವ್ರು. ಈಗ ಸದ್ಯಕ್ಕೆ ನಮಗೂ ಭಾಳ ತ್ರಾಸ ಐತ್ರಿ. ಓಣ್ಯಾಗ ಎಲ್ಲರೂ ಬಂದು ಈಗ ಅವ್ರಿಗೆ ಮನೆ ಹೋಗೋದು ಮತ್ತು ಹೆಣ್ಮಕ್ಳಿಗೆ ಇದನ್ನು ಮಾಡೋದು ಮತ್ತು ಮಾಡಾತೈತ್ರಿ. ಅದು ಯಾರು ಹೆಣ್ಮಕ್ಳು ಹೊರಗೆ ಬರಲ್ದಂಗೆ ಆಗೈತ್ರಿ. ಅದ್ರ ಸಲುವಾಗಿ ಇದನ್ನು ಯಾವ್ದಾರ ಇದರಿಂದ ಒಟ್ಟು ಲಘು ಮಾಡಿ ಸ್ವಲ್ಪ ಅವಸರ ಮಾಡಿ ಮಾಡೋದು ನೋಡ್ರಿ. ಮಂಗ್ಯ ಕಾಡಕತ್ರಿ. ಈಗಾಗಲೇ ನಮ್ಮ ಮನೆಯವ್ರಿಗೆ ನಮ್ಮ ಅಕ್ಕಾರನ್ನ ಕೆಡಬೇಕು. 2 ದಿವಸ ಆತ್ರಿ ಸತ್ರಿ. ಅವ್ರು ಮಳೆಗೆ ಮೇಗಿಂದ ಬಿದ್ದ ಇದು ಆಗಿಬಿಡ್ತಿರಿ, ಕಾಲು ಒಡೆದು ಎಲ್ಲ ರಾಮಾರಾಗತ್ತಾಗಿರಿ. ಪಾಪ ಅವ್ರಿಗೆ ಆರಾಮ ಉಳಿಲಿಲ್ರಿ. ನೀನು 2 ದಿವಸ ಆತ್ರಿ ಸತ್ರಿ. ಮತ್ತು ನೀವು ಏನು ಕ್ರಮ ತಗೋತೀರ ತಗೋರಿ. 3 ತಿಂಗಳು ಆತು ನೋಡ್ರಿ. ಸಾಲಿ ಹುಡುಗರು ಸಹಾಯಕ್ಕೆ ಹೋಗಿಸ್ಕೊಡವಲ್ಲ ರೀ ಬಂದು ಏನು ಸಂಬಂಧ ನಾವು ಈಗ ಆಸನ ಎಲ್ಲ ವರ್ತಿ ಕೊಟ್ಟಿವ್ರಿ. ಅವ್ರಿಗೆ ಕೊಟ್ಟರು ಅವ್ರನ್ನ ಬಂದಿರಿ. ನಾವು ಪೂರ ಸಾಕು ನಾವು ಕೂಡ ಮಾತಾಡಿ ಅದಕ್ಕೆ ನಾನು ರಾಸಾಯ ಕಟ್ಟಿಮೇರಿ ಮಂಗ್ಯ ಕಾಡಕತ್ತೀವಿ 3 ತಿಂಗಳು ಆತ್ರಿ. ಈಗ ಪಂಚಾಯತ್ಗೆ ಅರ್ಜಿನೂ ಕೊಟ್ಟೈತ್ರಿ. ಅವರು ಹೋಗಿ ಅರಣ್ಯ ಇಲಾಖೆಗೆ ಹೇಳ್ಯಾರ್ರಿ. ಅವ್ರು ಅರಣ್ಯ ಇಲಾಖೆದವ್ರು ಏನೋ ಮಾಡೋದ್ರಿ. ಈಗ ಮನೆಗೊಳಗೆ ಟಿ ವಿ ಕೆಡೋದು, ಗ್ಲಾಸ್ ಹೊಡಿದು, ಮತ್ತು ಮುದುಕಿನ ರುದ್ರಪ್ಪ ಜಾನ್ಮಟ್ಟಿ ಅಂತೇಳಿ ನಮ್ಮ ಊರಾಗ ಈಗ 3 ತಿಂಗಳಿಂದ ಮಂಗ್ಯ ಕಾಡ್ಲಕತ್ತೈತಿ. ಅದು ಬರೀ ಮುದುಕರದ ಮತ್ತು ಹುಡುಗರಿಗೆ ಭಾಳ ತೊಂದರೆ ಆಗತ್ತೆ ರೀ. ಒಬ್ಬರು ಮುದುಕರು ಅದನ್ನು ಬಿದ್ದು ತಲೆಪೆಟ್ಟೈತೆ, ಒಬ್ಬರು ತಿಳ್ಕೊಂಡಿದ್ದಾರೆ ಈಗ ಇದು ಅಡ್ಡ ವಾಡ್ನಾಗ. ಆಮೇಲೆ ಇರೋ ಬಾಜಿ ಒಳಪಟ್ಟಂತ ಅಜ್ಜಿ ಅವ್ರಿಗೆ ಕೇಳುತ್ತೆ, ಅವ್ರಿಗೆ ತಲೆಪೆಟ್ಟಾಗೈತೆ. ಆಮೇಲೆ ಟಿ ವಿ ಇಲ್ಲದ ಬ್ಯೂಟಿ ಪಾರ್ಲರ್ ಐತ್ರಿ ಅಪ್ಪದ, ಅವ್ರ ಮನೆಯಾಗ ಹೋಗಿ ಎಲ್ಲ ಒಂದು ಸಾಮಾನು ಹಾಳಾಚೈತ್ರಿ. ಅದು ಇಷ್ಟಾಗತ್ತೆ. ನಾವು ಪಿ ಡಿ ನಾವು ಕೂಡ ಅವರಿಗೆ ಹೇಳಿ ಎಲ್ಲ ಲೆಟ್ರನ್ನು ಕೊಡಿಸೀವಿ. ಲೆಟ್ರ್ ಕೊಡಿಸಿ ಯಾವುದೋ ಕ್ರಮ ಆಗಿಲ್ಲ ಇನ್ನೂ ಆಗಿ ಅದನ್ನು ಅದನ್ನ ಭಾಳ ಲಕ್ಷಣ ಮಾಡಾಕತ್ತೆ ರೀ. ಮತ್ತು ಸಾಲಿಗೆ ಇಲ್ಲೇ ದೊಡ್ಡ ಓಣಿ ಇರೋದ್ರಿಂದ ಇಲ್ಲ ಹುಡುಗರು ಇಲ್ಲೇ ಆದೋಕ್ಕವು. ಯಾವ ಹುಡುಗರು ಧೈರ್ಯನ ಹೋಗೋಕ್ಕಾಗತ್ತಿಲ್ಲ. ನಮ್ಮ ಹಂಗೆ ಯಾವ ಟೈಮಲ್ಲಿ ಬರುತ್ತೋ ಗೊತ್ತಿಲ್ಲ, ಹಗಲು ಅನ್ನೋದು ಗೊತ್ತಿಲ್ಲ, ರಾತ್ರಿ ಅನ್ನೋದು ಗೊತ್ತಿಲ್ಲ. ಆ ಟೈಮ್ ಬರ್ಲಿಕ್ಕತ್ತೈತಿ. ಹೆಣ್ಮಕ್ಳಿಗಂತೂ ಅತಿ ಭಾಳ ಭೀತಿ ಐತಿ. ಯಾಕಂತಂದ್ರೆ ಅದು ಒಬ್ಬರೇ ಇರ್ತಾರೋ ಅಥವಾ ಮತ್ತು ಮನೆಯೊಳಗೆ ಯಾರು ಗಂಡ್ಮಕ್ಳು ಇರೋದಿಲ್ಲ, ಅಡುಗೆ ಮನೆ ಇರ್ತಾರೆ, ಅಡುಗೆ ಮನೆ ಒಳಗಡೆ ಹೋಗ್ತೈತಿ. ಆ ಸಂದರ್ಭದಾಗ ಮತ್ತು ಹೆಣ್ಮಕ್ಳಿಗೆಲ್ಲ ಭಾಳ ಭಯದಾಗ ಇರೋ ವಾತಾವರಣ ಐತಿ ಇಲ್ಲಿ. ಹೀಗಾಗಿ ನಾವು 3 ತಿಂಗಳಿಂದ ಭಯದಾಗ ನಡೆದೈತಿ ಜೀವನ ಇಲ್ಲಿ. ಹಾಗಾಗಿ ಆದಷ್ಟು ಬೇಗ ಅರಣ್ಯರು ಮುತುವರ್ಜಿ ವಹಿಸ್ಕೋಬೇಕು. ಯಾಕಂದ್ರೆ ನಾವು ಗ್ರಾಮ ಪಂಚಾಯತ್ನ ಅದಕ್ಕೆ ಖರ್ಚು ಕೊಡ್ತೀವಿ ಅಂತ ಹೇಳಿದ್ವಿ, ಲೆಟ್ರು ಕೂಡ ಕೊಟ್ಟಿವಿ. ಹಂಗೆ ಬರೀ ಬಾಯಿ ಮತ್ತೆ ಹೇಳಿಲ್ಲ, ಖರ್ಚು ಕೊಡ್ತೀವಿ ಅಂತ ಲೆಟ್ರ್ ಕೊಟ್ಟಿವಿ. ಎಲ್ಲ ಮಾಡಿದ್ರೆ ಯಾವುದೇ ಕ್ರಮ ಆಗತ್ತಿಲ್ಲ. ಈಗ ಮತ್ತು ನೀವು ಸಣ್ಣ ಹುಡುಗರು ಈಗ ಒಬ್ಬರು ಅಜ್ಜಿ ತಿರ್ಕೊಂಡಾರ, ಅವ್ರಿಗೆ ತಲೆಪೆಟ್ಟಾಗಿ ತಿರ್ಕೊಂಡಾರ. ಇದೇ ರೀತಿ ಆಗಿರೋ ಈಗ ಅದನ್ನು ಏನು ಕ್ರಮ ಆಯ್ತು ಅವ್ರ ಮೇಲೆ? ಈಗ ಒಬ್ಬರು ಜೀವ ಹೋಗೈತಿ, ಮತ್ತು ಈಗ ಇನ್ನೊಬ್ಬರು ಅಜ್ಜಿಗೆ ಆಗೈತಿ. ಮತ್ತು ಅದಕ್ಕೆ ಹಾನಿಗೆ ಹೊಣೆ ಯಾರು? ಅವ್ರ ಪಂಚಾಯತಿಗೆ ಇಲ್ಲಿ ಊರಾಗಿನ ಜನರು 3 ಸಲ ಪಂಚಾಯತ್ ಬಂದಾಗ ಹೇಳಿ ಅವ್ರು ಹೇಳೋದು ನಾವು ಫಾರೆಸ್ಟ್ಗೆ ಹೇಳೋದು ಇಷ್ಟ ಆಗೈತಿ. ಅದ್ರ ಕ್ರಮ ಯಾವುದೂ ಆಗಿಲ್ಲ. ಕ್ರಮ ಆಗ್ಬೇಕಂತ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ.